ಪ್ರಧಾನಿ ನರೇಂದ್ರ ಮೋದಿ ಅವರ ಹೆಸರು ದೇಶದಲ್ಲಿ ಯಾವತ್ತೂ ಚಾಲ್ತಿಯಲ್ಲಿ ಇರುತ್ತೆ. ನರೇಂದ್ರ ಮೋದಿ ಅವರ ಬಗ್ಗೆ ಮಾತಾಡುವ ಜನರಲ್ಲಿ ಎರಡು ಬಣಗಳನ್ನು ನಾವು ಪ್ರಮುಖವಾಗಿ ಗುರುತಿಸಬಹುದು. ಒಂದು ಬಣ ಮೋದಿ ಅವರ ಕೆಲಸಗಳನ್ನು ಅಥವಾ ಅವರು ಯಾವ್ಯಾವ ಯೋಜನೆಗಳನ್ನು ತಂದಿದ್ದಾರೆ, ದೇಶಕ್ಕೆ ಉಪಯೋಗ ಆಗುವಂತಹ ಯಾವ್ಯಾವ ಕೆಲಸಗಳನ್ನ ಮಾಡಿದ್ದಾರೆ, ಈ ಕುರಿತು ಹೆಚ್ಚೇನು ಜ್ಞಾನ ಇಲ್ಲದೆ ಅತಿ ಉತ್ಪ್ರೇಕ್ಷೆಯಿಂದ ಅವರನ್ನ ಹೊಗಳುವಂತಹ ಒಂದು ಬಣ. ಇನ್ನೊಂದು ಬಣ ಅವರು ಕೂಡ ಕೇಂದ್ರ ಸರ್ಕಾರದ ಯೋಜನೆಗಳನ್ನ ಅಥವಾ ಏನೇನು ಅಭಿವೃದ್ಧಿಗಳನ್ನ ಮಾಡಿದ್ದಾರೆ ಅನ್ನುವ ಬಗ್ಗೆ ಯಾವುದನ್ನು ತಿಳ್ಕೊಳ್ಳದೆ ಒಂದು ಪೂರ್ವಗ್ರಹದಿಂದ ಮೋದಿ ಅವರನ್ನ ಅತ್ಯಂತ ಕೆಟ್ಟದಾಗಿ ಟೀಕೆಯನ್ನು ಮಾಡುವಂತಹ ಇನ್ನೊಂದು ಬಣ. ಹೀಗೆ ಅತ್ಯಂತ ಉತ್ಪ್ರೇಕ್ಷೆಯಿಂದ ಮಾತಾಡುವಂತಹ ಒಂದು ಬಣ, ಇನ್ನೊಂದು ಅತ್ಯಂತ ಕೀಳಾಗಿ ಟೀಕೆಯನ್ನು ಮಾಡುವಂತಹ ಇನ್ನೊಂದು ಬಣ. ಈ ಎರಡೂ ಬಣಗಳಿಗೆ ನಿಜವಾಗಿ ದೇಶದಲ್ಲಿ ಏನಾಗಿದೆ, ಯಾವ್ಯಾವ ಅಭಿವೃದ್ಧಿಗಳು ಅಥವಾ ಜನಹಿತಕ್ಕೆ ಆಗಿರುವಂತಹ ಯೋಜನೆಗಳನ್ನ ಕೇಂದ್ರ ಸರ್ಕಾರ ತಂದಿದೆ ಅನ್ನುವ ಬಗ್ಗೆ ಯಾವುದೇ ಮಾಹಿತಿಗಳು ಇಲ್ಲ. ಈ ಎರಡು ಬಣಗಳ ಅಲೆಗಳ ನಡುವೆ ನಿಜವಾಗಿ ಸತ್ಯವನ್ನ ತಿಳಿದುಕೊಳ್ಳುವವನಿಗೆ ಮೋದಿಯವರು ಏನು ಮಾಡಿದ್ದಾರೆ ಅನ್ನುವ ಬಗ್ಗೆ ಸರಿಯಾದ ಅಂಕಿಅಂಶಗಳನ್ನ, ಮಾಹಿತಿಗಳನ್ನ ತಾನು ತಿಳಿದುಕೊಳ್ಳಬೇಕು ಅನ್ನುವಂತಹ ಆಸೆ ಇರುವವರಿಗೆ ಕನ್ನಡದಲ್ಲಿ ಒಂದು ಉತ್ತಮವಾದ ಪುಸ್ತಕ ಹೊರಬಂದಿದೆ. ಅಮೃತ ಕಾಲ, ಶ್ರೀಯುತ ರಾಹುಲ್ ಅಶೋಕ್ ಹಜಾರೆ ಇವರು ಬರೆದಿರುವಂತಹ ಪುಸ್ತಕ. ಜಯಲಕ್ಷ್ಮಿ ಪ್ರಕಾಶನ ಇಂಡಿ ಇದರಿಂದ ಇದು ಪ್ರಕಾಶನಗೊಂಡಿದೆ. ರಾಹುಲ್ ಹಜಾರೆ ಅವರು ಮೋದಿಯವರ ಕುರಿತಾಗಿ ಈ ಒಂದು ಪುಸ್ತಕವನ್ನ ತಂದಿದ್ದಾರೆ ಅಂತ ಮೇಲ್ನೋಟಕ್ಕೆ ಅನಿಸಿದರೂ ಕೂಡ ಇಲ್ಲಿ ವಿರೋಧ ಪಕ್ಷಗಳನ್ನ ಅಥವಾ ಕಾಂಗ್ರೆಸ್ ಪಕ್ಷವನ್ನ ನಿರಾಧಾರವಾಗಿ ಎಲ್ಲೂ ಕೂಡ ಟೀಕೆಯನ್ನ ಮಾಡಿಲ್ಲ. ಪುಸ್ತಕದಲ್ಲಿ ಒಟ್ಟು 21 ಅಧ್ಯಾಯಗಳಿವೆ. ಈ 21 ಅಧ್ಯಾಯಗಳಲ್ಲಿ ನರೇಂದ್ರ ಮೋದಿ ಸರ್ಕಾರ ದೇಶದ ಆರ್ಥಿಕ ವ್ಯವಸ್ಥೆಗೆ ಏನು ಕೊಡುಗೆಯನ್ನು ಕೊಟ್ಟಿದೆ, ಈ ಹಿಂದೆ ಕಾಂಗ್ರೆಸ್ ಆಡಳಿತದ ಅವಧಿಯಲ್ಲಿ ದೇಶದ ಆರ್ಥಿಕತೆ ಹೇಗಿತ್ತು, ಆರ್ಥಿಕತೆಯ ನೀತಿಗಳು ಹೇಗಿದ್ದುವು, ಈಗ ಹೇಗಿದೆ ಅನ್ನೋ ಬಗ್ಗೆ ವಿವರಿಸಿದ್ದಾರೆ. ಇದಲ್ಲದೆ ವನವಾಸಿಗಳ ಜೀವನ ಮಟ್ಟದಲ್ಲಿ ಯಾವ ಸುಧಾರಣೆಯನ್ನು ತಂದಿದ್ದಾರೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೇಶದ ವರ್ಚಸ್ಸನ್ನು ಯಾವ ರೀತಿ ಹೆಚ್ಚಿಸಿದ್ದಾರೆ, ಭದ್ರತೆಯ ದೃಷ್ಟಿಯಿಂದ ದೇಶಕ್ಕೆ ಯಾವ್ಯಾವ ಅನುಕೂಲತೆಗಳನ್ನು ಮೋದಿ ಸರ್ಕಾರ ಮಾಡಿಕೊಟ್ಟಿದೆ, ಆರೋಗ್ಯ, ಶಿಕ್ಷಣ, ಹೀಗೆ ಹಲವಾರು ರಂಗಗಳಲ್ಲಿ ಮೋದಿ ಸರ್ಕಾರದ ಕೊಡುಗೆಗಳೇನು ಎನ್ನುವುದನ್ನು ಅತ್ಯಂತ ನಿಖರವಾದ ಅಂಕಿಅಂಶಗಳ ಮೂಲಕ ಈ 21 ಅಧ್ಯಾಯಗಳಲ್ಲಿ ಅವರು ವಿವರಿಸ್ತಾ ಹೋಗಿದ್ದಾರೆ. ಯಾವುದೇ ಒಂದು ಸರ್ಕಾರವನ್ನ, ವ್ಯಕ್ತಿಯನ್ನ ಅಥವಾ ಪಕ್ಷವನ್ನ ಹೊಗಳಿ ಅಥವಾ ಅದಕ್ಕೆ ಪೂರಕವಾಗಿ ಬರೆಯುವಂಥವರು ಅಥವಾ ಮಾತಾಡುವಂಥವರು ವಿರೋಧ ಪಕ್ಷಗಳ ಕುರಿತು ತಿಳಿದುಕೊಂಡಿರ್ಬೇಕಾಗತ್ತೆ. ಅವರ ಅವಧಿಯಲ್ಲಿ ದೇಶಕ್ಕೆ ಏನೇನೆಲ್ಲ ಹಾನಿಗಳಾಗಿವೆ, ಏನು ಕೆಟ್ಟದ್ದು ನಡೆದಿದೆ ಅನ್ನೋದ್ರ ಬಗ್ಗೆ ಸರಿಯಾದ ನಿಖರವಾದ ಮಾಹಿತಿ, ತಿಳುವಳಿಕೆ ಇದ್ದರೆ ಮಾತ್ರ ಜನಕ್ಕೆ ನ್ಯಾಯವಾಗಿ ಸರಿಯಾದ ವಿಚಾರವನ್ನ ತಲುಪಿಸಲಿಕ್ಕೆ ಸಾಧ್ಯ ಆಗುತ್ತೆ. ಈ ಅಮೃತ ಕಾಲ ಪುಸ್ತಕದಲ್ಲಿ ರಾಹುಲ್ ಹಜಾರೆ ಅವರು ಕಾಂಗ್ರೆಸ್ ಆಡಳಿತದಲ್ಲಿ ಸುಮಾರು 6 ದಶಕಗಳ ಅವಧಿಯಲ್ಲಿ ಯಾವ್ಯಾವ ಲೋಪಗಳು, ಹಾನಿಗಳು ಉಂಟಾದವು, ದೇಶಕ್ಕೆ ಯಾವ ರೀತಿ ಹೊಡೆತ ಬಿತ್ತು ಅನ್ನೋದನ್ನು ಕೂಡ ಸರಿಯಾದ ಆಧಾರಗಳೊಂದಿಗೆ ಅಂಕಿಅಂಶಗಳ ಸಮೇತ ಇಲ್ಲಿ ವಿವರಿಸ್ತಾ ಹೋಗಿದ್ದಾರೆ. ಈ ಪುಸ್ತಕದ ಮತ್ತೊಂದು ವಿಶೇಷ ಅಂದ್ರೆ ಕೇವಲ ಮೋದಿ ಸರ್ಕಾರದ ಯೋಜನೆಗಳನ್ನ ಅಥವಾ ಅದಕ್ಕೆ ಸಂಬಂಧಪಟ್ಟ ಕೆಲವು ಮಾಹಿತಿಗಳನ್ನ ಮಾತ್ರ ನೀಡದೆ ಐತಿಹಾಸಿಕವಾದ ಅತ್ಯಂತ ಮಹತ್ವದ ಅನೇಕ ಘಟನೆಗಳನ್ನು ಕೂಡ ಉಲ್ಲೇಖಿಸ್ತಾ ಹೋಗಿದ್ದಾರೆ. ಉದಾಹರಣೆಗೆ ಬಾಹ್ಯಾಕಾಶ ವಿಜ್ಞಾನಿ ನಂಬಿ ನಾರಾಯಣನ್ ಅವರ ಮೇಲೆ ಸುಳ್ಳು ಆಪಾದನೆಯನ್ನು ಹೊರಿಸಿ ಅವರಿಗೆ ಯಾವ ರೀತಿ ಚಿತ್ರಹಿಂಸೆಯನ್ನು ಕೊಡಲಾಯಿತು, ಅವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ದೇಶದ ಒಂದು ಹೆಸರು ಅಥವಾ ವರ್ಚಸ್ಸು ಯಾವ ರೀತಿ ಇತ್ತು, ಇತರ ದೇಶಗಳು ನಮ್ಮ ದೇಶಕ್ಕೆ ಎಷ್ಟು ಗೌರವವನ್ನು ಕೊಡ್ತಾ ಇದ್ವು, ನಮ್ಮ ದೇಶದ ಆಂತರಿಕ ಪರಿಸ್ಥಿತಿ ಹೇಗಿತ್ತು ಇತ್ಯಾದಿ ಅನೇಕ ಸಂಗತಿಗಳನ್ನು ಆ ನಂಬಿ ನಾರಾಯಣ್ ಅವರ ಪ್ರಸಂಗದ ಮೂಲಕ ಅವರು ತಿಳಿಸ್ತಾ ಹೋಗಿದ್ದಾರೆ. ಇನ್ನು ಕಳೆದ ವರ್ಷ ಮಣಿಪುರದ ಗಲಭೆ ದೇಶಾದ್ಯಂತ ಸುದ್ದಿಯಾಯಿತು. ವಿರೋಧ ಪಕ್ಷಗಳು ಜಾಗತಿಕ ಮಟ್ಟದಲ್ಲಿ ಈ ಒಂದು ಮಣಿಪುರ ಸಂಘರ್ಷವನ್ನ ಮೋದಿಯವರ ಹಣೆಗೆ ಅದೊಂದು ಕಳಂಕದ ರೀತಿಯಲ್ಲಿ ಕಟ್ಟುವಂತಹ ಪ್ರಯತ್ನವನ್ನು ಕೂಡ ಮಾಡಿದ್ರು. ಆದರೆ ಅಲ್ಲಿಯ ಮೈತೈ ಮತ್ತು ಕುಕಿ ಎಂಬ 2 ಜನಾಂಗಗಳ ಹಿನ್ನೆಲೆ ಏನು, ಅವರ ನಡುವೆ ನಡೀತಾ ಇರುವಂತಹ ಸಂಘರ್ಷಕ್ಕೆ ಕಾರಣ ಏನು, ಸರ್ಕಾರ ಅದನ್ನ ಪರಿಹರಿಸುವ ನಿಟ್ಟಿನಲ್ಲಿ ಏನು ಮಾಡಿದೆ, ಈ ಕುರಿತು ಸಂಗತಿಗಳನ್ನ ಮುಚ್ಚಿಟ್ಟಿದ್ರು ಅಥವಾ ಅದು ಜನಮಾನಸಕ್ಕೆ ತಲುಪದೆ ಮಣಿಪುರ ಸಂಘರ್ಷಕ್ಕೆ, ಅದರ ಪರಿಹಾರಕ್ಕೆ ಮೋದಿ ಸರ್ಕಾರ ಏನನ್ನೂ ಮಾಡ್ತಾ ಇಲ್ಲ ಅನ್ನುವಂತಹ ಒಂದು ನೆಗೆಟಿವ್ ಆದ ವಿಚಾರವನ್ನ ಜನಕ್ಕೆ ತಲುಪಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ರು. ಆದ್ರೆ ಈ ಪುಸ್ತಕದಲ್ಲಿ ಮಣಿಪುರದ ಇತಿಹಾಸದಿಂದ, ಅಂದ್ರೆ ಪ್ರಾಚೀನ ಕಾಲದಲ್ಲಿ ಮಣಿಪುರ ಹೇಗಿತ್ತು ಅನ್ನುವ ವಿಚಾರದಿಂದ ಮಣಿಪುರ ಸಂಘರ್ಷದವರೆಗೆ ಆ ಒಂದು ಮೈತೈ ಮತ್ತು ಕುಕಿ ಜನಾಂಗಗಳ ಇತಿಹಾಸವನ್ನು ಹೇಳ್ತಾ ಹೋಗಿದ್ದಾರೆ. ಹೀಗೆ ಅನೇಕ ಘಟನೆಗಳು ದೇಶದ ಸ್ವಾತಂತ್ರ್ಯ ಪೂರ್ವದಿಂದ ಹಿಡಿದು ಇವತ್ತು ದೇಶದಲ್ಲಿ ಯಾವ್ಯಾವ ಪರಿವರ್ತನೆಗಳಾಗಿವೆ ಅನ್ನೋದನ್ನ ವಿವರಿಸ್ತಾ ಹೋಗ್ತವೆ. ಇನ್ನು ಅಮೃತ ಕಾಲ ಪುಸ್ತಕದ 21
ಅಧ್ಯಾಯಗಳಲ್ಲಿ ಅಥವಾ 21 ಲೇಖನಗಳಲ್ಲಿ G20 ಇರಬಹುದು, ಅಗ್ನಿಪಥ ಯೋಜನೆ ಇರಬಹುದು, ಕ್ರೀಡಾ ರಂಗದಲ್ಲಿ ಭಾರತ ಸಾಧನೆಯನ್ನು ತೋರಿದ್ದಿರಬಹುದು, ದೇಶದ ಧಾರ್ಮಿಕ ಪ್ರವಾಸೋದ್ಯಮವನ್ನು ಅಂದರೆ ಕಾಶಿ ಕಾರಿಡಾರ್ ಅನ್ನ ಅಭಿವೃದ್ಧಿ ಮಾಡಿದ್ದಿರ್ಬೋದು, ರಾಮ ಮಂದಿರದ ನಿರ್ಮಾಣ ಇರ್ಬೋದು, ಹೀಗೆ ದೇಶದ ಪ್ರವಾಸೋದ್ಯಮವನ್ನ, ಅದರಲ್ಲೂ ಧಾರ್ಮಿಕ ಪ್ರವಾಸೋದ್ಯಮವನ್ನ ಮೋದಿಜಿಯವರು ಹೇಗೆ ಅಭಿವೃದ್ಧಿ ಪಡಿಸಿದ್ರು, ಹೀಗೆ ಮೋದಿ ಸರ್ಕಾರ ಕೈಗೊಂಡ ಅನ್ಯಾನ್ಯ ಪ್ರಗತಿಯ ಕೆಲಸಗಳನ್ನ ಈ 21 ಲೇಖನಗಳಲ್ಲಿ ಅವರು ವಿವರಿಸ್ತಾ ಹೋಗಿದ್ದಾರೆ. ಈ ಪುಸ್ತಕದಿಂದ ಕೇವಲ 10 ವರ್ಷದ ಅವಧಿಯಲ್ಲಿ ಮೋದಿ ಸರ್ಕಾರ ಏನೇನೆಲ್ಲ ಮಾಡ್ತು ಅನ್ನೋದಕ್ಕಿಂತ ಈ 10 ವರ್ಷಗಳ ಅವಧಿಯಲ್ಲಿ ದೇಶದ ಸಾಂಸ್ಕೃತಿಕ, ಆರ್ಥಿಕ, ಜಾಗತಿಕ ಬೆಳವಣಿಗೆ ಯಾವ ರೀತಿ ಆಗಿದೆ, ಹಿಂದೆ ನಮ್ಮ ದೇಶ ಯಾವ ಪರಿಸ್ಥಿತಿಯಲ್ಲಿ ಇತ್ತು, ಇವತ್ತು ಯಾವ ಪರಿಸ್ಥಿತಿಯಲ್ಲಿದೆ ಅನ್ನೋದನ್ನ ವಿವರಿಸುವ ಮೂಲಕ ಭವಿಷ್ಯದಲ್ಲಿ ಅಂದ್ರೆ ಇದೇ ಸ್ಥಿತಿಯಲ್ಲಿ ನಮ್ಮ ದೇಶ ಮುಂದುವರಿತಾ ಹೋದ್ರೆ ಭವಿಷ್ಯದ ಭಾರತ ಯಾವ ರೀತಿ ಇರಬಹುದು ಅನ್ನುವ ಕಲ್ಪನೆಯನ್ನು ಕೂಡ ಅತ್ಯಂತ ಸ್ಪಷ್ಟವಾಗಿ ಈ ಪುಸ್ತಕ ಕಟ್ಟಿಕೊಡುತ್ತೆ. ಹೀಗೆ ದೇಶದ ಸ್ಥಿತಿಗತಿಗಳನ್ನ, ದೇಶದ ಅಮೃತ ಕಾಲದಲ್ಲಿ ನಮ್ಮ ಭಾರತ ಯಾವ ಸ್ಥಿತಿಯಲ್ಲಿದೆ, ಮುಂದಿನ ಭಾರತ ಯಾವ ರೀತಿ ಇರಬೇಕು, ಹೀಗೆ ನಮ್ಮ ಭಾರತದ ಕುರಿತು ಒಂದು ಸಮಗ್ರ ದೃಷ್ಟಿಕೋನವನ್ನ ಕಟ್ಟಿಕೊಡುವಲ್ಲಿ ಅಮೃತ ಕಾಲ ಪುಸ್ತಕ ಖಂಡಿತ ಸಹಕಾರಿಯಾಗಲಿದೆ.